ಆದರೆ ಇದು ಆದರೂ ಕೂಡ ಅರ್ಚಕರಿಗೆ ಆದರೆ ಬಿಜೆಪಿಯವರು ಇದನ್ನು ಇಲ್ಲ ಸರ್ಕಾರ ಈ ರೀತಿಯಾಗಿ ದೊಡ್ಡ ದೇವಸ್ಥಾನಗಳ ಹಣವನ್ನು ಜಾಸ್ತಿ ತಗೊಳ್ಳೋದಕ್ಕೆ ಹೊರಟಿದೆ, ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ, ತಮ್ಮ ಗ್ಯಾರಂಟಿಗಳಿಗೆ ಬೇಕಾಗಿ ಈ ರೀತಿಯಾಗಿ ತಗೊಳ್ತಾ ಇದ್ದಾರೆ, ಈ ರೀತಿಯಾದಂಥ ಟೀಕೆಗಳು ಈ ಸಂದರ್ಭದಲ್ಲೇ ಬಂದವು. ಇದು ಎಷ್ಟರ ಮಟ್ಟಿಗೆ ಸರ್ಕಾರ ಈ ನಿಟ್ಟಿನಲ್ಲಿ ನೋಡಿದೆ? 2003 ಈ ಹೊಸ ಕಾಯ್ದೆ ಬಂತಲ್ಲ, ಬಂದಾದ ಮೇಲೆ ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೊಡೋಕೆ ಬರಲ್ಲ. ಈ ಎ ಗ್ರೇಡ್ ಬಿ ಗ್ರೇಡ್ ಟೆಂಪಲ್ಸ್ಗೆ ವ್ಯವಸ್ಥಾಪನಾ ಸಮಿತಿ ಇರುತ್ತೆ, ಒಬ್ಬರು ಅಧ್ಯಕ್ಷರಿರ್ತಾರೆ, 8 ಜನ ಸದಸ್ಯರಿರ್ತಾರೆ. ಅವರೇ ಇಷ್ಟು ದೇವಸ್ಥಾನಗಳು ಒಂದು ಸಪ್ರೇಟ್ ಇಂಡಿಪೆಂಡೆಂಟ್ ಸರ್ಕಾರ ಇದ್ದಂಗೆ. ಹೌದು, ಅವ್ರ ಹಣ ಅವ್ರಿಗೇನೆ. ಆಮೇಲೆ ಟ್ರೆಜರಿಗೆ ಯಾವುದೂ ಹಣ ಬರೋದಿಲ್ಲ, ಟ್ರೆಜರಿಗೆ ಯಾವ ಹಣ ದೇವಸ್ಥಾನದ ಹಣ ಬರಲ್ಲ. ಇವರು ಬಿ ಜೆ ಪಿಯವರು, ವಾಟ್ಸಪ್ ಯೂನಿವರ್ಸಿಟಿಯವರು ದೇವಸ್ಥಾನದ ಹಣನ ಇದಕ್ಕೆ ತೊಗೊಂಡ್ಬಿಡ್ತಾರೆ, ಅದು ಮಸೀದಿಗೆ ಕೊಟ್ಬಿಡ್ತಾರೆ, ಆಮೇಲೆ ಚರ್ಚಿಗೆ ಕೊಟ್ಬಿಡ್ತಾರೆ, ಸರ್ಕಾರಕ್ಕೆ ತೊಗೊಂಡ್ಬಿಡ್ತಾರೆ ಅಂತ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಕ್ಯಾಂಪೇನೇ ನಡೀತಾ ಇರುತ್ತೆ. ನೀವು ಇದು ಕಾಣಿಕೆ ಹಣ ಹಾಕಬೇಡಿ, ಹುಂಡಿಗೆ ಹಣ ಹಾಕಬೇಡಿ, ಹುಂಡಿಗೆ ಹಣ ಹಾಕಿದರೆ ಸರ್ಕಾರಕ್ಕೆ ಹೋಗುತ್ತೆ, ಸರ್ಕಾರ ಅದನ್ನು ಬೇರೆ ಯಾರಿಗೂ ಖರ್ಚು ಮಾಡುತ್ತೆ ಅಂತೇಳಿ. ಅದು ಆ್ಯಕ್ಚುಲಿ ಹುಂಡಿ ಹಣ ಉದ್ದೇಶಪೂರ್ವಕವಾಗಿ ಇದನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆಮೇಲೆ ಹುಂಡಿ ಹಣ ಆ ದೇವಸ್ಥಾನದಲ್ಲಿ ನಾನು ಹೇಳಿದೆ ವ್ಯವಸ್ಥಾಪನಾ ಸಮಿತಿ ಇರ್ತಾರೆ, ಅಧ್ಯಕ್ಷರಿರ್ತಾರೆ, ಆಮೇಲೆ ಸದಸ್ಯರಿರ್ತಾರೆ, ಅವರು ಆಡಳಿತ ಅವರೇ ನಡೆಸ್ಕೊಂಡು ಹೋಗ್ತಾರೆ. ಇಂದು BJP ಸರ್ಕಾರದಲ್ಲೂ ಹೀಗೆ ಇತ್ತು, JDS ಸಮ್ಮಿಶ್ರ ಸರ್ಕಾರದಲ್ಲೂ ಇತ್ತು, JDS ಸರ್ಕಾರದಲ್ಲೂ ಹಿಂದೆ ಇದ್ರಲ್ಲ ಆಗಲೂ ಇತ್ತು, ನಮ್ಮ ಕಾಲದಲ್ಲೂ ಅದೇ ವ್ಯವಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ಆದರೆ ವ್ಯಾಪಕವಾಗಿ ನಮ್ಮ ಸರ್ಕಾರ ಬಂದಾಗ ಇದನ್ನು ಅಪಪ್ರಚಾರ ಮಾಡ್ತಾರೆ. ಈಗ ವಿಶೇಷವಾಗಿ ಆಂಧ್ರದಲ್ಲಿರುವಂತಹ ದೇವಸ್ಥಾನಗಳ ಬಗ್ಗೆ, ಶ್ರೀಶೈಲಂ ಇರ್ಬೋದು ಅಥವಾ ನಮ್ಮ ಕರ್ನಾಟಕದ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇರುವಂತಹ ತಿರುಪತಿ ದೇವಸ್ಥಾನ ಇರ್ಬೋದು, ಮಂತ್ರಾಲಯ ಇರ್ಬೋದು, ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ತಾವು ಆಂಧ್ರದ ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿ ಚರ್ಚೆ ಮಾಡಿ ಎಲ್ಲ ಬಂದಿದ್ರಿ. ಯಾವ ರೀತಿಯಾದಂತಹ ಯೋಜನೆಗಳನ್ನು ಅಲ್ಲಿಗೆ ರೂಪಿಸ್ತಾ ಇದ್ದೀರಿ ಕರ್ನಾಟಕದ ಭಕ್ತರ ಅನುಕೂಲಕ್ಕಾಗಿ? ತಿರುಪತಿನಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಒಂದು ಬ್ಲಾಕ್ ಮಾತ್ರ ಕಂಪ್ಲೀಟ್ ಆಗಬೇಕು, ಒಂದು 350 ರೂಮು. ಅದು ಹಿಂದಿನ ಸರ್ಕಾರದಲ್ಲೇ ಹಣ ಕೊಟ್ಟಿದ್ದರು, ಈಗೆಲ್ಲ ಫೈನಲ್ ಸ್ಟೇಜಿಗೆ ಬಂದಿದೆ. ಆಮೇಲೆ ನಮ್ಮ ಇಲಾಖೆಯವರೇ ಮೇಂಟೈನ್ ಮಾಡಿದ್ರೆ ಅಷ್ಟು ಸ್ವಚ್ಛತೆಗೆ ಆದ್ಯತೆ ಕೊಡಲ್ಲ, ಆಮೇಲೆ ಕೆಟ್ಟ ಹೆಸರು ಬಂದುಬಿಡುತ್ತೆ. ಅದಕ್ಕೆ ಟೂರಿಸಮ್ನವ್ರು ಕೊಡಬೇಕು ಅಂತೇಳಿ ಮೇಂಟೆನೆನ್ಸ್ಗೆ ಅಷ್ಟೇ, ಬುಕ್ಕಿಂಗು ಇನ್ನೊಂದು ಎಲ್ಲ ನಮ್ಮ ಇದರಲ್ಲೇ ಇರುತ್ತೆ. ಮೇಂಟೆನೆನ್ಸು ಅವರು ಕೊಟ್ಟರೆ ಚೆನ್ನಾಗಿ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಅದೊಂದು ಆಗಿತ್ತು. ಶ್ರೀಶೈಲದಲ್ಲಿ ಸುಮಾರು 1997ರಿಂದ ಅವ್ರು ನಮಗೇನು ಜಾಗ ಕೊಟ್ಟಿದ್ರು ಅದು ರಿನ್ಯೂವಲ್ ಆಗಿಲ್ಲ, ರಿಜಿಸ್ಟ್ರೇಷನ್ ಆಗಲೂ ಇಲ್ಲ, ಮತ್ತು ರಿನ್ಯೂವಲ್ಲು ಮಾಡ್ಕೊಳಕ್ಕೆ ಹೋಗಿರಲಿಲ್ಲ. ಲೀಸ್ ಪೀರಿಯಡ್ ಮಾಡ್ಕೋಬೇಕಾಯ್ತಲ್ಲ, ಮಾಡ್ಕೊಂಡಿಲ್ಲ. ಅದು ನಾವು ಕಟ್ಟೋಣ ಅಂತಂದರೆ ಇಲ್ಲ ನಮಗೆ ದೇವಸ್ಥಾನಕ್ಕೆ ಬೇಕು, ನಿಮ್ಮ ಲೀಸ್ ಪೀರಿಯಡ್ ಮುಗಿದು 30 ವರ್ಷದ ಮೇಲೆ ಆಗೋಯಿತು ಅಂತೇಳಿ ಅವ್ರು ನಮ್ಗೆ ಕೊಡಲಿಲ್ಲ. ಆಮೇಲೆ ನಾನು ನಮ್ಮ ಬೋಸರಾಜವರು, ಆಮೇಲೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ, ಕಮಿಷನರು, ಆಮೇಲೆ ನಮ್ಮ ದರ್ಶನ್ ಇದ್ದಾರೆ TTD ಮೆಂಬರು, ಅವರು ನಮ್ಮ ಆಂಧ್ರದ ಗವರ್ನರ್ ಅವರು, ನಮ್ಮ ಕೋರಮಂಗಲದವರೇ, ನಮ್ಮ ನಜೀರ್ ಸಾಹೇಬರು, ಅವ್ರನ್ನ ಹೋಗಿ ಭೇಟಿ ಮಾಡಿದ್ಮೇಲೆ ಅವರು ಸಂಬಂಧಪಟ್ಟ ಮಂತ್ರಿಗಳನ್ನೆಲ್ಲ ಕರೆಸಿ ಮತ್ತು ಆಫೀಸರ್ಸ್ನ ಕರೆಸಿ ಜಾಗ ಕೊಡಿ ಅಂತ ಅವರು ಹೇಳಿದರು. ಈಗ ಅವ್ರು ಟೆಂಪಲ್ದು ಇದ್ದಿದ್ದೇ ಭಾಳ ಕಡಿಮೆ ಜಾಗ, ಅದರಲ್ಲಿ ನಮಗೂ 5 ಎಕರೆ ಜಾಗ ಕೊಟ್ಟಿದ್ದಾರೆ, ರಿಂಗ್ ರೋಡ್ ಕೊಟ್ಟಿದ್ದಾರೆ. ಈಗ ಅದೊಂದು ಮನೆ ಹೋಗಿ ಅವ್ರ ಧನ್ಯವಾದ ಕೂಡ ಹೇಳಿಬಿಟ್ಟು ಬಂದೆ, ಅದೊಂದು. ಆಮೇಲೆ ವಾರಣಾಸಿನಲ್ಲಿ 98 ವರ್ಷ ಆಯಿತು, ಮಹಾರಾಜರು ಕಟ್ಟಿಸಿದ ಬಿಲ್ಡಿಂಗ್ ಅದು. ಆಮೇಲೆ ನದಿ ಪಕ್ಕದಲ್ಲೇ ಅಟ್ಯಾಚ್ಡೆ, ಆಮೇಲೆ ಪಕ್ಕದಲ್ಲಿ ಇದಿದೆ ಘಾಟ್, ಹರಿಶ್ಚಂದ್ರ ಘಾಟು. ಅವ್ರು ಕೆಲಸ ಮಾಡುವಾಗ ನಮ್ಮ ಕಾಂಪೌಂಡ್ ಎಲ್ಲ ಬೆಳೆಸ್ಬಿಟ್ರು, 100 ವರ್ಷದ ಹಳೆ ಕಾಂಪೌಂಡು. ಆಮೇಲೆ ಬಿಲ್ಡಿಂಗು ಡ್ಯಾಮೇಜ್ ಆಗೋಯ್ತು. ಆಮೇಲೆ ಈಗ ರಿಟೈನಿಂಗ್ ವಾಲೆಲ್ಲ ಕಟ್ತಾ ಇದ್ದೀವಿ, ಹಣ ಕೂಡ ಅವರಿಗೆ ಬಿಡುಗಡೆ ಮಾಡ್ತಿದ್ದೀವಿ. ಈ ಫ್ಲಡ್ಸ್ ಆಗುತ್ತಲ್ಲ, ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ವಿಪರೀತ ಫ್ಲಡ್ಸ್ ಬರುತ್ತೆ, ಅಷ್ಟೊತ್ತಿಗೆ ರಿಟೈನಿಂಗ್ ವಾಲ್ ತೆಗೆದು ಬಿಡ್ತಾರೆ. ಕಾಂಟ್ರಾಕ್ಟ್ ಕೆಲಸ ನಡೀತಾ ಇದೆ. ಆಮೇಲೆ ಹಳೆ ಬಿಲ್ಡಿಂಗ್ ಎಲ್ಲ ಹೊಡೆದಾಕ್ಬಿಟ್ಟು ಮುಂದಿನ ವರ್ಷಕ್ಕೆ ಅಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟು ಮಾಡ್ತೀವಿ. ಆಮೇಲೆ ತುಳಜಾಪುರಕ್ಕೂ ಕೂಡ ಸ್ವಲ್ಪ ಬಾಕಿ ಇತ್ತು, ಅದನ್ನು ಕೂಡ ಕ್ಲಿಯರ್ ಮಾಡ್ತಿದ್ದೀನಿ. ಚೆನ್ನಾಗಿ ಕಟ್ಟಿದ್ದಾರೆ ಅಲ್ಲೆಲ್ಲ. ನಮ್ಮ ಸರ್ಕಾರದ ಹಣ ತಗೊಂಡು ಹಾಗೆ ಹಿಂದಿನ ಮಂತ್ರಿಗಳಿದ್ದಾರಲ್ಲ ಜೊಲ್ಲೆ ಅವರು ಮತ್ತು ಬೇರೆ ಭಕ್ತಾದಿಗಳೆಲ್ಲ ಸೇರಿ ಒಳ್ಳೆ ಹಾಲೆಲ್ಲ ಕಟ್ಟಿದ್ದಾರೆ. ಅದಕ್ಕಿಂತ ಸ್ವಲ್ಪ ಬಾಕಿ ಇದೆ, ಅದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ, ಅದೊಂದು. ಆಮೇಲೆ ಮಂತ್ರಾಲಯದ್ದು ಸ್ವಲ್ಪ ಕಳಪೆ ಕೆಲಸ ಆಗಿತ್ತು, ಅದನ್ನು ತನಿಖೆ ಕೊಟ್ಟಿದ್ದೀವಿ. ಅದೊಂದು ಅವ್ಯವಸ್ಥೆ ಇದೆ, ಅದೊಂದು ಸೆಟ್ರೇಟ್ ಮಾಡಬೇಕು.